ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾರ್ಟ್ 2. ನಮ್ಮೂರಲ್ಲಿ ನಡೆದಂಥ ಕಾರ್ತಿಕ ಮಹೋತ್ಸವದ 2ನೇ ದಿನದ ವಿಶೇಷವನ್ನು ತೋರಿಸೋ ಪ್ರಯತ್ನ. ಮೊದಲನೇ ದಿನ ರಥಯಾತ್ರೆ ಆಗುತ್ತೆ. ಹಾಗೆ 2ನೇ ದಿನ ಪಲ್ಲಕ್ಕಿಲಿ ಮೆರವಣಿಗೆ ಮಾಡ್ತಾರೆ. ಆ ಪಲ್ಲಕ್ಕಿನ ಹೂಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿ ಶ್ರೀ ವೀರಭದ್ರ ಸ್ವಾಮಿಯನ್ನು ಅದರ ಒಳಗಡೆ ಕೂರಿಸಿ ಇಡೀ ಊರೆಲ್ಲ ಹೊತ್ತು ತಿರುಗ್ತಾರೆ. ಪ್ರತಿಯೊಂದು ಮನೆ ಹತ್ರನೂ ಪಲ್ಲಕ್ಕಿಯನ್ನು ನಿಲ್ಲಿಸಿ ಅಲ್ಲಿ ಯಾವ ಮನೆ ಇರ್ತಾರೋ ಅವರು ಪೂಜೆ ಮಾಡಿಸ್ತಾರೆ. ಹಾಗೆ ಕೆಲವೊಂದಿಷ್ಟು ಮನೆಗಳ ಹತ್ರ ಮಾತ್ರ ಆ ಪಲ್ಲಕ್ಕಿನ ಅಲ್ಲಿ ಕೂರಿಸಿ ಅಲ್ಲೆಲ್ಲ ಪೂಜೆ ಮಾಡಿಸಿ ಆ ಪಲ್ಲಕ್ಕಿನ ಹೊತ್ತು ತಿರುಗೋ ಅಂಥವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಯಾಕಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಅದಕ್ಕಾಗಿ. ಹಾಗೆ ಈ ಪಲ್ಲಕ್ಕಿಯು ನೆಕ್ಸ್ಟ್ ಹೋಗೋದು ಶಿವನ ದೇವಸ್ಥಾನದ ಹತ್ರ. ಯಾಕಂದರೆ ಶ್ರೀ ವೀರಭದ್ರ ಸ್ವಾಮಿ ಶಿವನ ಜಟದಿಂದ ಬಂದಿರೋವಂಥದ್ದೇ ಅಲ್ವಾ. ಸೊ ನಮ್ಮೂರಲ್ಲಿ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತಾರೆ. ಹಾಗೆಯೇ ಅಲ್ಲಿಂದ ಶಿವನ ದೇವಸ್ಥಾನದಿಂದ ನೆಕ್ಸ್ಟ್ ಬರೋವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ಕೂಡ ಶಿವನ ಒಂದು ಸ್ವರೂಪನೇ ಅಲ್ವಾ. ಹಾಗೆ ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನವೂ ಇದೆ. ಅಲ್ಲಿ ಬಂದು ಪೂಜೆ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಹೋಗ್ತಾರೆ. ಹಾಗೆ ಇಲ್ಲಿಂದ ನೆಕ್ಸ್ಟ್ ಹೋಗೋದು ಅಲ್ಲಿ ಒಂದು ಬನ್ನಿ ಮರ ಇದೆ. ಆ ಬನ್ನಿ ಮರದ ಹತ್ರ ಹೋಗಿ ಅಲ್ಲಿನೂ ಪೂಜೆ ಮಾಡ್ಕೊಂಡು ಬರ್ತಾರೆ. ಇನ್ನು ಊರೆಲ್ಲ ತಿರುಗಾಡಿದ ನಂತರ ಮತ್ತೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಆ ಪಲ್ಲಕ್ಕಿಯನ್ನು ತೊಗೊಂಡು ಬರ್ತಾರೆ. ಅಲ್ಲಿ ಕಾಣ್ತಿರುವಂಥ ವಿಗ್ರಹ ಇದೆಯಲ್ಲ, ಅದೇನೇ ಶ್ರೀ ವೀರಭದ್ರ ಸ್ವಾಮಿ ನಾವು ಪೂಜಿಸೋವಂಥದ್ದು. ಆ್ಯಕ್ಚುಲಿ ಅದು ಏನಂದರೆ ಯಾರೋ ತೊಗೊಬಂದು ಇಟ್ಟಿರೋದಲ್ಲ, ಅದು ಸ್ವಯಂಭೂ ಅಲ್ಲೇ ಹುಟ್ಟಿರುವಂಥದ್ದು. ಅದು ಇನ್ನೊಂದು ತುಂಬ ಜನಕ್ಕೆ ತಿಳಿದಿರೋ ವಿಷಯ ಏನಪ್ಪ ಅಂದರೆ, ಅದು ಆ್ಯಕ್ಚುಲಿ ಬೆಳೀತಾ ಇದೆ. ಕಲ್ಲು ಸ್ವಲ್ಪ ದಿನಕ್ಕೆ ಬೆಳೀತಾ ಹೋಗುತ್ತೆ ಇನ್ನೂ ಜಾಸ್ತಿಯಾಗಿ. ಇನ್ನು ಆ ಪಲ್ಲಕ್ಕಿ ಮೇಲಿದ್ದಂಥ ಹೂಗಳನ್ನು ಎಲ್ರಿಗೂ ಕೊಡ್ತಾರೆ, ಮತ್ತು ಆ ಶ್ರೀ ವೀರಭದ್ರ ಸ್ವಾಮಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ. ಇನ್ನು ಶ್ರೀ ವೀರಭದ್ರ ಸ್ವಾಮೀಜಿಗೆ ಎಲ್ಲರೂ ಸೇರಿ ಮಂಗಳಾರತಿಯನ್ನು ಆಡ್ತಾರೆ. ಅಂದರೆ ದೊಡ್ಡವ್ರಿಗೆಲ್ಲ ಬರುತ್ತೆ ಆ ಮಂಗಳಾರತಿ, ಅವರೆಲ್ಲ ಹಾಡ್ತಾ ಇರ್ತಾರೆ. ಶಕ್ತಿ ಮುಕ್ತಿದಾಯಕ ಗುರು ಬಸವರಾಜನಿಗೆ ಸಾರ ಸಾಕ್ಷಿ ಬೆಳಗುವುದೇ ಕಾರಣಾತ್ಮಗೆ ಅಂಬುವರಾದಿಂದ ಮಂಗಳಾರತಿ ಆಗ್ತಾಯಿದೆ. ಎಲ್ಲರೂ ಮಂಗಳಾರತಿಯನ್ನು ತಗೊಳ್ಳಿ. ಇನ್ನು ಇಲ್ಲಿ ಊರಿನ ಗಣ್ಯರಿಗೆ ಸನ್ಮಾನ ತುಂಬ ಚೆನ್ನಾಗಿ ಹಬ್ಬನ ನಡೆಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇನ್ನು ಕೊನೆಯದಾಗಿ ಪ್ರಸಾದ ವಿತರಣೆ. ಇಲ್ಲಿ ಕಾಯಿ ಮತ್ತು ಮಂಡಕ್ಕಿನ ಪ್ರಸಾದವಾಗಿ ಕೊಡ್ತಾರೆ. ಅದೇ ಸ್ಪೆಷಲ್ಲು ಇಲ್ಲಿ, ಅದನ್ನೇ ಕೊಡಬೇಕು. ಅದಕ್ಕಾಗಿ ಇನ್ನು ಇಲ್ಲಿಗೆ ಮುಕ್ತಾಯವಾಗಲಿದೆ ನಮ್ಮ ಊರಿನ ಹಬ್ಬ. ನಮ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ.